ಗೊತ್ತಿಲ್ಲ ನಿನಗಿದೆ. ಹಾಂ ಇಲ್ಲ ವರ್ಕ್ ಆಗ್ತಾ ಇಲ್ಲ ಅನಿಸ್ತದೆ. ಅಯ್ಯೋ ಸ್ಟ್ಯಾಂಡ್ ಮೈಕ್ ಆಗೋದು. ಅಯ್ಯೋ ಗೋಪಿ ಇನ್ನೂ ಬಂದಿಲ್ಲ. ಊರ ಮೇಲೆ ಪಂಚಾಯತಿಗೆ ಆಗುತ್ತವಂತೆ. ಈಗ ಮುಗೀತು ಈಗ ಮುಗೀತು ಈಗ ಮುಗೀತು ಈಗ ಮುಗೀತು. ಮನೆ ಕೆಲಸವೇ ಮುಗಿತಿಲ್ಲ. ಏನು ಕಾದೋ ಏನು ಕಾದೋ. ಎಂಥ ಆವಾಜನ ಆಗಿಂದ ನೋಡಿ ನೋಡಿ ಸಾಮಾನ್ಯ ಆವಾಜಲ್ಲ. ಈ ಕೆಮ್ಮಿಯೇಶ್ವರಿ ಇಲ್ಲ ಗೊರ 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 ಗುಡ್ತು ಯಾವುದು ಆಗ್ತಿತ್ತು ತೋರಿಸಿದ್ರು. ಅಯ್ಯೋ ದೇವರೇ ಪರಮಾತ್ಮ ಎಂತ ಅವು ರೇಡಿಯೋ ಹಚ್ಚಕ್ಕೆ ನಡೆದಕ್ಕಿಂತ ಏನು ಕೋರಮು. ಓ ಗೋಪಿ ಗೋಪಿ ಓ ಗೋಪಿ. ಅಯ್ಯೋ ಮಗನೇ ಹೊತ್ತಾತು. ಒಂದು ಬೆಳಗ ಮುಂಚೆ ಊರ ಮೇಲೆ ಪಂಚಾಯತ್ಗೆ ಹೋಗ್ತಾ. ಅಯ್ಯಯ್ಯೋ ನನಗೊಂದು ಬದಿಗೆ ದಮ್ಮು. ಅಯ್ಯೋ ದೇವರೇ ಪರಮಾತ್ಮ ಸೋತೋದೆ ನಾನು ಸೋತೋದೆ. ಕೆಲಸ ಮಾಡಿ 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 90 ವರ್ಷ ಆಯ್ತು ನನಗೆ. ಅಯ್ಯೋ ಇದು ಎಂಥದೇವ. ಅಯ್ಯೋ ಇದು ಎಂಥದೇ ಹೇಳ್ತಮ್ಮ. ಓ ಗೋಪಿ 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 ಏನು ಹೋಯ್ತಮ್ಮ ತೋ ಮಡಿ ನಾನು ಮುಟ್ಟಾಡ ನೀನು ದೂರ ಹೋಗು. ದೊಣ್ಣೆ ತಗೋ. ದೊಣ್ಣೆನು ಎಲ್ಲಿಟ್ಟು ಸಾಯ್ತವೇನೋ ಹೊಲು ಕಟ್ಟುಕೋಲೆ. ಎಲ್ಲತ್ತ ನಿಂಗೆ ಎಲ್ಲತ್ತ ಎಲ್ಲತ್ತ ಶೀ 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 ದೂರ ದೂರ ಥೂ ನಿಂಗೆ ಯಾಕೋಪಿ. ಓ ತಮ್ಮ ತಮ್ಮ ದೊಡ್ಡ ತಮ್ಮ ಬಾರೋ. ಇಲ್ಲಿ ಯಾರೋ ಬಂದಿಕ್ಕಿಲ್ಲ ತಮ್ಮ ಬಾರೋ ಏನು ಕೇಳಿ. ಯಾರು ಬತ್ತುವ ಈ ಊರಲ್ಲಿ ಹೊಲ ತಮ್ಮ ಬರೋಣ. ನಾವು ಮುಟ್ಟು ಹೊಡೆದು ನಾನು ಅಪ್ಪ ಇದ್ದ ನೋಡಿ ನನಗೆ ಪೂಜೆ ಮಾಡ್ತಿದ್ದೆ. ಹೋಗ ಹೋಗೋದು ಮಾಡಿ ಕರೀತೆ ನಾನು ಎಂತ ಕೋರ್ ನಡೆಯೇನು. ಅಯ್ಯೋ ದೇವ್ರೆ ರಾಮ 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 ನಡಿಯ ಮಾಡಿ ವಾ ಮಾಡಿ ಮಾಡಿ. ಓ ಗೋಪಿ ಎತ್ತ ಹೋದ್ನ ಎತ್ತ ಹೋದ್. ಏ ತಮ್ಮ ದೂರ ಹೋಗು. ನಡೆ 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 ನಡಿ. ಚಿಂಬಲಾಡ ಚಿಂಬಲಾಡ ಎಲ್ಲ ನಿನ್ನ ಮತ್ತೆ ಸಾಧ್ಯ ಆಗ್ತವ ಇವು ಕರ್ಮ. ನಡಿಯ ಹೋಗೋಕೆ. ಎಂತ ಊರು ಪಂಚಾಯತ್ಗೆ ಹೊಚ್ಕೊತ್ನೋ ಏನು ಕರ್ಮು. ಒಂದು ಬೆಳಗ್ಗೆ ಮುಂಚೆ ಹೋದವ ಬೆಳಗ್ಗೆ ಮುಂಚೆ ಹೋಗ್ತಾ ಆಸರಿ ಕುಡಿತ ಹೋಗ್ತಾ ಪಂಚಾಯತ್ಗೆ ಬಂದಕ್ಕೋ ಪಾಪ. ಅಯ್ಯೋ ಗುರ್ತಿದ್ದ ಹಿಂಗೆ ಅವಂಗೆ ಬಾಬಾ ದೇವ್ರೇ ಮುಟ್ಕೊಂಡ್ಯಲ್ಲ ಮುಟ್ಕೊಂಡ್ಯಾ ಮುಟ್ಕೊಂಡ್ಯಾ ಅವನ್ನ ಬರಾಡ್ದ. ಎಂತದೆ ಅವನ್ ಮುಟ್ಕ ಬಂದ್ಯಾ. ಅವನ್ ಮುಟ್ಕೊಂಡ್ಯಾ ನಾನು ಮತ್ತೆ ಅವನ್ಕೆಂತ ಅವ್ನು ಸುಳ್ಳು ಬಿಡ್ದ ನಿಂತ್ಕೊಂಡಿದ್ಯಲ್ಲ. ಒಳ್ಳೆ ಹರಿತು ಪಂಚಗವಿ ಹಾಕ್ತಿದ್ಯಲ್ಲ ಸಾಕು. ಇನ್ನು ಪಂಚಗವಿ ಹಾಕಾಕ ನನಗೆ ಕೊಯ್ಯಿ ನೋಡತ್ತಮ್ಮ ಎಂಥದ್ದು ಇಲ್ಲ. ಎಲ್ಲಿಗೆ ಹೋಗಿದ್ದ ಇವತ್ತು ಎಲ್ಲಿ ಊರು ಪಂಚಾಯತಿಗೆ ತಮ್ಮ. ಅದೇ ಅಂತ ಕೇಳ್ತೆ. ಅಯ್ಯೋ ಏನಕ್ಕೆ ನಾ ಪಂಚಾಯತ್ಗೆ ಮಾಡ್ತಾಳೆ ಕಾಣಿಸು ಕಾಸು ತಮ್ಮ. ಮತ್ತೆ ಈಗ ಒಟ್ಟು ಪಂಚಾಯತ್ಗೆಲ್ಲೇ ಮುಗಿಸುದಯ್ಯ. ಹುಡುಗ ತಕ್ಕ ಬಂದ್ಯಾ. ಅದೇ ಆ ಮೇಲೆ ಮನೆ ವೆಂಕಟ ಇದ್ನಲ್ಲ ಯಾರು ಅವನ ಮಗಳ ಮದುವೆ ಆಗಿತ್ತ. ಎಂತದ್ದು ಈಗ ಎಂತ ಆತು ಇಲ್ಲ. ಈಗ ಗಂಡೊಂದು ಬದಿಗೆ ಹೆಂಡತೊಂದು ಬದಿಗೆ. ಮತ್ತೆ ಮದುವೆ ಅದು ಕೂಡ್ಸೋಣ ಹೋಗಿದ್ದೆ ನೀನೆ. ಹಾ ಎಲ್ಲ ಕೆಲಸ ಮಾಡ್ತೇತಮ್ಮ. ಅದು ನನಗೆ ಗುಡಿಗಿಲ್ಲ ಗುಡ್ ಬತ್ತಿ ಕಡ್ಡಿ ಹಚ್ಚಿದ 10 ಸಲ ಹಚ್ಚಿದೆ ತಮ್ಮ. ನೊಂದು ಹೋಗ್ತು. ನನಗೆ ಗೊತ್ತಾಗದೆ ಪೂಜೆ ಮಾಡ್ತಿದ್ದೆ. ಗುಡ್ ಬತ್ತಿ ಕಡ್ಡಿಲ್ಲ ಪೂರ್ ಎಂತ ಮನೆ ಬೇಡದೆ ನಿಂಗೆ. ಏಕೆ ಮಾರೈತಿ ಮನೆ ಮನೆ ಹೇಳ್ತಾ ಎಲ್ಲರ ಮನೆಗೂ ಇದೆ ನಾವು ನೀ ಒಂದಲ್ಲ ಒಂದು ಹರಗಣ ಎಂತ ಮಾಡೋಳು ನಾನಾರುವ. ಕಾಸುಗಳಿಗೆ ತಕ್ಕ ಬಂದೆ ತಮ್ಮ. ದಮ್ಮು ಒಂದ್ ಬದಿಗೆ ಏನು ಪಂಚಗವಿ ಹಾಕ್ತಾ ಹೇಳಿ ಮತ್ತೆ ಗೋಡ್ರೇಜಿಗೆಲ್ಲ ಹಾಕ್ಬಿಟ್ಟೆ ಪೂರ್ಣ ಚೊಕ್ಕ ಹೋಗ್ತು. ಮತ್ತೆ ಮಾತೇ ಇಲ್ಲ ಅದರಲ್ಲಿ. ಎಂತದ ತಮ್ಮ ಬರೀ ಪಂಚಗವಿ ಹಾಕ್ತಾ ಇರ್ತೀವಿ ಇಡೀ ದಿವಸ. ಊಟ ಮಾಡಿದ್ಯಾ. ಗಂಡ ಹೆಂಡತಿ ಪಂಚಾಯತಿ ಹೋದ. ಹೌದೇ ಉಂಬಲಿ ಅಂತದ ತಮ್ಮ. ನಾವೊಬ್ಬ ಉಂಬುದು ಆಗ್ತಾ ನೀನು ಕರ್ದೆ
ತೋಟದ ಬದಿಗೆ ಹೋಗಿ ನೋಡಿ ಕರೆದೆ, ಶಂಕರ ಬಾಗಿಲಿಗೆ ಹೋಗಿ ಕರೆದೆ. ಅಯ್ಯೋ ನೀವು ಉಂಡೇನೆ ಯಾವ ಉಂಡಿನಿಲ್ಲ, ನಂಗೆ ಕೇಳ್ತು, ನಾ ಕೆಪ್ಪಿಯಲ್ಲ ಕೇಳ್ತು. ಹೌದು ಕೇಳ್ತು, ಗೊತ್ತಿದ್ದು ನನಗೆ ಕೇಳ್ತು. ಈಗ ಅಲ್ದ ಪಂಚಾಯತ್ಗೆ ಎಂತ ಮಡಿಗೆ ಬಂದೆ? ಪಂಚಾಯತ್ಗೆ ಎಂತ ಮಾಡುದಿದ್ದೇನು ನೋಡು, ಪರಿಸ್ಥಿತಿ ಎಲ್ಲಿವರೆಗೆ ಬಂಜು ಅಂದ್ರೆ ಆ ಕೂಸು ಬೇರೆ ಮದುವೆಪ್ಪಲ್ ತಯಾರಾಗೋಯ್ದು. ಮತ್ತ ಮಾಣಿಗತಿ ಎಂತದು ಅವನು ಬೇರೆ ಆದ್ರದ್ದು. ಹೌದು ಸಿಕ್ಕೋಗ್ತು ಅಲ್ಲ ಎಂತ ನಿನ್ನ ಕಾಲು ಒಯ್ದು ತಮ್ಮ ಎಂಗಳ ಕಾಲದಲ್ಲಿ ಮತ್ತೆ ದೇವ್ರೆ ಅದು ಹೇಳ್ತೀರ. ನನಗಾಗು 9 ವರ್ಷ, 9 ವರ್ಷದ ಕೂಸು 40 ವರ್ಷದ ಮಾಣಿ ಮದುವೆ ಮಾಡ್ದ. ಅದು ಎಂತ ಹೇಳ್ದ ಗೊತ್ತಿದ್ದ? ಮಾಣಿ ಏನು ತೊಂದ್ರೆ ಇಲ್ಲ, ಅವ 4 ಕೊಟ್ಟು ಬೀಡಿ ಸೇರ್ತಾವ, ಅವನಿಗೇನು ಬರಗಲಿಲ್ಲ. ಮನೇಲಿ ಬೇಕಾದಷ್ಟು ಇದ್ದೋಳಿ ಏನು ಕೊಟ್ಟಿದ್ದ ಕೂಸಿನ. 4 ವರ್ಷ ಆಗಿಲ್ಲ. ಅವ್ರು ಎಂತ ಆತನ ಕೆಮ್ಮ ಹೇಳ್ತೋ ಎಂತ ಬಿಡ್ತೋ ನನಗಂತೂ ತೀರೋದ್ರು. ಈಗ 90 ವರ್ಷ ಆಯ್ತು, ನಾ ಬೇರೆ ಮದ್ವೆ ಇಲ್ಲಿ ಗೋಡೆ ಮೇಲೆ ಇಟ್ಟಿಗಿದೆಯಲ್ಲ, ಹೊತ್ತಾಗೋದು ಬಿಟ್ಕೊಂಡಿದ್ ನೋಡು. ಎಂತ ಕರ್ದ್ಯ ಊದ್ಬತ್ತಿ ಹಚ್ಚು ಗೋಡೆಗೆ ಹಾಕಿಟ್ಟಿಗಿದೆಯಲ್ಲಿ. ಕಡೆಗ ಈಗ ಊಟಕ್ಕಾತ ಉಂಬಲ್ ಏನಾದ್ರು ಇದ್ದ ಅಲ್ಲ ನೀನ್ ಹೇಳ್ತಾಳಲ್ಲ, ನೀವು ಊರ ಮೇಲೆ ಪಂಚಾಯತ್ಗೆ ಬಿಡುತ್ತಮ್ಮ. ಬೆಗೆಲ್ಲ ಹಬ್ಬೆ ಗೊಂಟಕರ ತೋಟ ಮನೆ ಬೆಗೆಲ್ ಬ್ಯಾಡ್ದನ ಮುಂದೆ ಮದ್ದಾಗ ಮಾಡ್ಕೊಂಡ್ರೆ ಮನೆ ತೋಟ ಮನೆ ಹಾಳ್ಕೆಡ್ಗಿದ್ನಿಲ್ಲ. ನೀ ಏನು ಜೊತೆ ಮಾಡ, ನೀನು ಉಂಬಲ್ ಕಡಿಮೆ ಮಾಡಿದ್ನಿಲ್ಲ. ಕಳೆ ತೆಗತ್ತೆ ನೀರ್ ಬರ್ರಿ ಮಾಡಿದ್ 1-2 ತಿಂಗಳೆಲ್ಲ ಹಡ್ಕೊಂಡು ಮಾಡ್ಕ ಬಂದೆ ತಮ್ಮ. ಹೌದೇ? ನಾ ಗಂಡನ್ ಬಿಟ್ಟಿಗೆ ಹೋದ್ನ. ನೀ ಕೇಳಿದ್ರೆ ಎಂತ ಹೇಳ್ತಾ ಗೊತ್ತಿದ್ದ? ಎಲ್ಲ ಓದದ ಹೆಣ್ಮಕ್ಕನ ನಮ್ಮ ಮಾತಲ್ಲ, ಯಾರ್ದಾರು ಮಾತು ಕೇಳ್ತುವು, ಅವ್ರ ಮಾತೇ ಅವು ಕೇಳ್ತುಲ್ಲ. ಅಪ್ಪ ಅಬ್ಬೆ ಎಂತ ಸಾಯೋಳು ನೀನರ್ವ ಓದ್ದು ಕುಳ್ಳತಮ್ಮ. ಗಂಡನ್ ಬಿಡು ಹೇಳ್ಕೊಡ್ತು ನಾವು ಶಾಲೆಯಲ್ಲಿ. ಶಾಲೆಯಲ್ಲಿ ಗಂಡನ್ ಬಿಡು, ನೀನು ಗಂಡನ್ ಬಂದಿದ್ದೀರ ನೀನು ಹೇಳ್ತವ. ಈಗ ಎಂತ ಇದು ಗೊತ್ತಿದ್ದ ಪರಿಸ್ಥಿತಿ? ವೆಂಕಟ ಮೊಕ ತಗ ತಿರುಗುಲ್ ಸಾಕಿಲ್ಲ ಆ ಪರಿಸ್ಥಿತಿ ಅಲ್ಲಿ ತಮ್ಮ. ನನಗೆ ಬೇಗ ಎಲ್ಲಿ ತಲೆ ತಿರುಗಿದಂಗ ಆಗ್ತಲ್ಲ ತಮ್ಮ. ಗುಳಿಗೆ ತಂದಿಲ್ಲ ಬಾರೆ ಕೂತ್ಕೊ ನೀನು. ಬಾಗ್ಲಿ ಬಾಬಾ ತಡಿಯೋ. ಅಯ್ಯೋ ಇಲ್ಲಿ ಬಾರೆ ಇಲ್ಲಿ ಕೂತ್ಕೊಳ್ಳೆ ಮರೈತಿ. ಓಶು ಆಗೋಯ್ದ ಉಂಬನ ತಮ್ಮ. ಬಾಳೆ ಹಾಕಿದ್ದೆ ಕೂತ್ಕೊಳ್ಳಿ. ಬೆಕ್ಕನ ಗೋಲ್ ಒಂದ್ ಬದಿ ಕೂಗ್ತು, ಎಂತದು ಬೆಕ್ಕು ಒಂದ್ ಬದಿ ಕೂಗ್ತು. ಮರಿ ಆಯ್ತು ಸಾಕಂಜಲಿ ನೀನು. ಬೆಕ್ಕು ಸಾಕೊಂಡ್ಮೇಲೆ ಬೆಕ್ಕು ಹುಚ್ಚೈದು ಹೋಗ್ತಾ. ಕುನ್ನಿ ಒಂದ್ ಬದಿಗೆ ನೀ ಬಂದಿಲ್ಲ, ಆ ಬದಿ ಮಕ್ಕನ ಕೂಗ್ತಾ ಇದ್ದು ಅಲ್ಲ. ಅಯ್ಯೋ ಅಲ್ದೆ ಏನ್ ನಿನ್ನೆ ಕೇಳ್ತೆ? ಈ ಬೆಕ್ಕು ಸಾಕೊಂಡ್ಮೇಲೆ ಬೆಕ್ಕು ಹುಚ್ಚೈದೆ ಹೋಗ್ತಾ. ಗೋಮಯ ಹಾಕೋ ಕೆಲ್ಸ ಇದಕ್ಕೆ. ಸಾಕಾಗೋದಮ್ಮ. ಮಕ್ಕಳು ಸಾಕೊಂಡ್ಮೇಲೆ ಮಕ್ಕಳು ಹೇಳದ್ದೆಲ್ಲ ಕೇಳ, ಬೇರೆ ದಾರಿಲ್ಲ. ಮತ್ತೆ ಈ ಕಾಲ ಹಂಗ್ ಬಂದಲ್ಲಪ್ಪ. ನನಗೆಂತ ಬಿಟ್ಟಿದ್ದು ಎಂತ ಅರವೈ ನೋಡುದು, ದೇವ್ರ ಪೂಜೆ ಮಾಡುದು. ಅಯ್ಯಯ್ಯೋ ತಮ್ಮ, ಇಲ್ಲಿ ಬೆಕ್ಕಿಲ್ ತಿಕ್ಕ ತಮ್ಮ. ದೇವ್ರೇ ಅಯ್ಯಯ್ಯೋ ಬೆಕ್ಕಿ ತಿಕ್ಕಡ್ದು. ಕೂಗಡ ಕೂಗಡ ತಡೆ. ಅಯ್ಯೋ ದೇವ್ರೇ, ಹಂಗೆ ಕೂತ್ಕೋ. ಅಯ್ಯೋ ಅಯ್ಯಯ್ಯೋ ಓ ದೇವ್ರೆ, ನನ್ನನ್ನು ತಕೊಂಡು ಹೋಗ್ತಿದೆ. ಎಂತೆಂಥ ಪಾರ್ಪ ಸತ್ತು ಹೋಗ್ತು ಈಗ. ಹೆಂಗ್ಳಂತಾರು ಇದೇ ನಮ್ಮನಿ ಚಿಕ್ಕಸ್ಕತ್ತ ಮಾಡ್ಕತ್ತ, ಗುಳಿಗೆ ನುಂಕತ್ತ ಇದೆ ಸಾವುದೇ ಬಂದಲ್ಲಿ. ಎಂತದ ತಮ್ಮ? ಮಾವನ್ ಮನೆಗೆ ಹೋಗಿ ಬಂದಿ ಅನ್ಸದ? ಯಾರ ಮನೆಗೆಲ್ಲ ಹೋಯ್ನಿಲ್ಲ, ಡೈರೆಕ್ಟ್ ಇಲ್ಲೇ ಬಂದೆ. ಹೆಂಡತಿ ಅಲ್ಲವಾ ಈಗಿದ್ದ ಅಲ್ಲಿ ಹೋಟೆಲಲ್ಲಿ. ನಾ ಒಬ್ಬನೇ ಬಂದೆ, ನಿನ್ನ ಮಾತಾಡ್ಸ್ಕೊಂಡು ಹೋಗ ಹೇಳಿ. ಆಗ್ಲಿ, ನೀ ಯಾರು ಒಬ್ಬ ಬಂದಿಯಲ್ಲಿ ಬರಕಾತಲ್ಲಿ ಕೂತ್ಕೊಂಬಲೆಲ್ಲ ಟೈಮ್ ಇಲ್ಲ ಈಗ. ಯಾರು ಬಂದ್ವ ತಮ್ಮ? ಎಂತದ ಅನ್ಕೊಂಡು ಮಂಜಾವ ನಿನ್ನ ಮೊಮ್ಮಗ. ಅಯ್ಯೋ ಆರಾಮಿದ್ದೇನೆ ಮುದ್ಕೆ ವಿವೇಕ. ಅರೇ ಅಯ್ಯೋ ತಮ್ಮ ತಡೆ, ಏನ್ ಕಿವಿ ನಾನು. ಅಯ್ಯೋ ದೇವ್ರೇ ತಮ್ಮ, ಮಾಡಿ ಕರ್ಕ ಬಂದ. ಅವೆಲ್ಲ ಎಲ್ಲ ಬತ್ನೆ ಈ ಒಂದು ಇದ್ರಲ್ಲಿ ನೋಡಿ, ಇಲ್ಲಿ ಧೂಳು ಹೊಗೆ ಬಿಂಜಲು ಮನೆಯಲ್ಲ ಇಲ್ಲಿ ಬಂದ್ರೆ ಅಷ್ಟೇ ಎಲರ್ಜಿ ಹಾಕುದಯ್ಯ.
ಕಾನ್ವೆಂಟಿಗೆ ಒಪ್ಪು ಮಾಡಿ ಅವ ಇಲ್ಲಿ ಬಂದ್ಕೊಂಡು ಇಪ್ಪುಲ್ ಆಗ್ತಾನೆ. ಎಂತ ಮಾತಾಡ್ತಾ ಇದ್ವ ಮುದುಕಿ, ಎಂತದು ತಳಿತಿಲ್ಲ ಅಪ್ಪ, ಹೇಳ್ತಾ ಕೇಳಿ ಎಂತದು ತಳಿತಿಲ್ಲ. ಬರ ಹತ್ರ ಬರ. ಇಲ್ಲ ಈಗ ನಿಂಗೆ ಎಷ್ಟು ತಿಳಿತು? ನಂಗೆ ಎಷ್ಟು ತಿಳಿತು ಅಂದ್ರೆ, ಈಗ ನಾನು ಬೆಂಗಳೂರಲ್ಲಿ ವ್ಯವಹಾರ ಎಲ್ಲ ಅರ್ಥ ಮಾಡ್ಕೊಂಡು ಮನೆಗಿನೇ ತಕೊಂಬಂಗ ಆಯ್ದೆ. ಕಳತ್ತಾ ಇಲ್ಲಿ ಅಷ್ಟು ತಳಿತು ನನಗೆ. ಹಾ ಎಂತ ಒಂದು ಕಡೆ ಮಾತಾಡುವನ ಊಟಕ್ಕೆಲ್ಲ ಟೈಮ್ ಎಂತಕ್ಕೆ ಕೇಳಿದ್ರೆ ಹೆಂಡತಿಗೆ ಹೇಳಿದ್ದೆ, ಇಲ್ಲಿ ಬಂದು ಕೆಲಸ ಮುಗಿಸ್ಕೊಂಡು ಗೊತ್ತೇ ಊಟಕ್ಕೆ ಕಾಯ್ತಾ ಇರ್ತಾವ. ಅಲ್ಲಿ ಬೇರೆ ಎಂತೆಂಥದೋ ಪ್ರೋಗ್ರಾಮ್ ಇದ್ದು, ಟ್ರಿಪ್ ಗಿಪ್ ಎಲ್ಲ ಪ್ಲಾನ್ ಇತ್ತು ನಗಳದು, ಎಲ್ಲ ಬುಕ್ ಆಯ್ತು. ಇಲ್ಲಿ ಬಂದ್ಕೊಂಡು ಇಲ್ಲಿ ಕೂತೇವೆ, ಕತೆ ಹೊಟ್ಟು ಟೈಮ್ ಇಲ್ಲ ನನಗೆ. ಎಂತ ಹಂಗಾರೆ ಬಂದು ನೀನು ಹೇಳಿದ್ನಲ್ಲ ಫೋನಲ್ಲಿ, ಮರ್ತು ಬಿಟ್ಟಿಯಾ? ಎಲ್ಲ ಮರುದಯ, ಬೇರೆ ಸಾಮಾಜಿಕ ಅರ್ಥ ರಾಜಕಾರಣ ಎಲ್ಲ ಮಾಡ್ಕತ್ತಯ್ಯ. ಬೇರೆ ಮನೆ ಮದುವೆ ಸುಧಾರಿಸೋದು ಅದರಲ್ಲೇ ಹೊರ್ತು ಬಿಟ್ರೆ ಹೇಳೋದೊಂದು ನೆನಪಿರ್ತಿಲ್ಲ. ಹೇಳಿದ್ದೆ ನಾನು, ಫೋನ್ ಮಾಡಿ ಹೇಳಿದ್ನಲ್ಲ, ಬೆಂಗಳೂರಲ್ಲಿ 1 ಕೋಟಿ ಮನೆ ತಕತ್ತಿದ್ದೆ, 50 ಲಕ್ಷ ಆಲ್ರೆಡಿ ಹೊಂದಿಸ್ಕೊಡ್ತಾ ಇದ್ದು. ಅರೆ ಕಡಿಮೆ ಬಿದ್ದು ಈಗ 50 ಲಕ್ಷ. ಅದಕ್ಕೆ ಬೇಕೋಳು ಫೋನ್ ಮಾಡಿ ಹೇಳಿದ್ನಲ್ಲ, ಗರಜ್ಜೆ ಮಾಡಿಡೋಳೆ. ಅಲ್ಲಿ ಉದುರುದೇ ತಂದೋಳು, ಅಲ್ಲಿ ಎಂತದೊಂದು ನಿಂಗೆ ಗೊತ್ತಿದ್ದು. ಅಡಿಕೆ ಉದುರುದು ಒಂದೇ ಅಡಕೆ ಉದುರುತ್ತಿಲ್ಲ. ನನಗೆ ಗೊತ್ತಿದ್ದು ನೀ ಹಿಂಗೆ ಹೇಳ್ತಾ ಹೇಳಿ, ಅಡಿಕೆ ಮಾರಿ ಹಿಂಗೆ ಹೇಳ್ತಾ ಹೇಳಿ ಗೊತ್ತಿದ್ದು ನನಗೆ. ಆದ್ರೆ ಈ ಅಡಿಕೆ ಮಾಡಿ ಕೊಡಲಾಗ್ತಿಲ್ಲ, ಎಂಥದ್ದು ಹುಟ್ಟಿಲ್ಲ, ಈಗ ದರ ಇಲ್ಲ, ಹಿಂಗಿದ್ದೆಲ್ಲ ಕತೆ ಹೇಳ್ತೇಳಿ ನನಗೆ ಗೊತ್ತಿದ್ದು. ಈಗಿಪ್ಪು ತೋಟ ಮನೆ ಮಾರಿ ನನಗೆ 50 ಲಕ್ಷ ಕೊಡು. ಮಣಿ ಏ ಮಣಿ ಉಳಿತಿಲ್ಲ, ಇದನ್ನಾರು ತಕೊಂಡ ಅಕ್ಕ ಒಪ್ಪಲ್ ಬಂದದ್ದು ನಾನು 50 ಲಕ್ಷ. ಈ ಕೊಡು ಬೋಂಡ ತಕೊಂಡು ಒಪ್ಪಲ್ ಬಂದಮಲ್ಲ ನಾನು. ಇದನ್ನ ನಿಂಗ ಅಬ್ಬೆ ಮಗ ಕೂತ್ಕೊಂಡೆ ತಿನ್ನಿ ಇಲ್ಲ ಬೋಂಡ. ಇನ್ನ ಮರೆ ಕಡೆ ಮಾತಾಡುವ. ಈಗ ತಕ ಬಂಜಲಿ ಎಲ್ಲ ಬಿಸಿ ಇದ್ದ ಬೋಂಡ ತಿಂಬಲ್ ಬಂದದ್ದು ಅಲ್ದ. ಹೇಳಿದ್ನಲ್ಲ ಬೇಡ ನನಗೆ ಬೋಂಡ. ಅಪ್ಪ ಮಗ ಎಂತ ತಿರ್ಕತ್ರ ಒಂದು ಆಸರೆ ಕೊಡು ಬಿಟ್ಕೊಂಡು ಈ ಕೈಯಲ್ಲಿ ಹಿಡ್ಕೊಂಡು ನೀವು ಕೂಗಡ ಕಡೆ ತಿಂಬ ಅವ್ನು ಬ್ಯಾಡ್ದೇಡ ಅವ್ನು ಬೋಂಡ ಎಲ್ಲ ತಿಂತವಿಲ್ಲ. ನಂಗಳದ್ದು ಈಗಿನ ಜೀವನ ಪೈರೆ ಬೇರೆ ನಮನೆ. ನಾವು ದೊಡ್ಡ ಬೋಂಡ ತಿನ್ಕತ್ತೆ ಗ್ಯಾಸ್ ಹೊಡ್ಕೊತಿಪ್ಪು ಕಾಲಲ್ಲ ಇದು ಈಗ ತಳತಾ ಇಲ್ಲ. ಎಂತ ಅವನು ಜೋರ್ ಮಾಡುದಂತ ನೀನು. ಅರೆ ವಿಷಯ ಹೇಳಿದ್ದೆ ಫೋನ್ ಮಾಡಿ, ಗೊತ್ತೇ ಇದ್ದೆ, ತಯಾರಿ ಮಾಡಿರೋ. ಗೊತ್ತಿದ್ರು ಗೊತ್ತಿಲ್ಲಿಗಿದ್ದು ನನಗೆ ಮಾತಾಡ್ತೀಯಲ್ಲ ಅಪ್ಪ ನೀನು. ಎಂತದ ಈಗ ಎಂತ ಸರಿ ಮಾಡಿ ಹೇಳು ನಂಗೆ. ಬೆಂಗಳೂರಲ್ಲಿ 1 ಕೋಟಿ ತೊಟ್ಟು ಮನೆ ತಕತ್ತಿದ್ದೆ, ಆಗ್ಲಿ 50 ಲಕ್ಷ ಆಲ್ರೆಡಿ ಕೊಟ್ಟಿದ್ದೆ. 50 ಲಕ್ಷ ಬೇಕು ನಿನಗೆ ಆಲ್ರೆಡಿ ಹೇಳಿದ್ದೆ. ನನಗೀಗ 50 ಲಕ್ಷ ಕೊಡು. ನಾ ಎಲ್ಲಿಂದ ದುಡ್ಡಿಲಿಂತರು ಹೇಳಿದ್ನಲ್ಲ, ಮನೆ ತೋಟ ಮಾರಾರು ನನಗೆ 50 ಲಕ್ಷ ಬೇಕು. ಕಲಾಳ ಹೋಯ್ತದ ತಲೆ ಹಾಳಾಗದ್ ನಂಗಲ್ಲ. ಈಗಿನ ಕಾಲದಲ್ಲಿ ಇಲ್ಲಿ ತೋಟದಲ್ಲಿ ಎಂಥದೋ ಹುಟ್ಟುತ್ತಿಲ್ಲ. ಸಾಫ್ಟ್ವೇರ್ ಹಾರ್ಡ್ವೇರ್ ಎಲ್ಲ ಕಲ್ತ್ಕೊಂಡಿಲ್ಲ. ಅಂಡರ್ವೇರ್ ಹಾಕೊಂಡು ಅಡಕೆ ಹಾಕತ್ತಿಪ್ಪು ಅರ್ಥ ಮಾಡಿದ್ದೆ ನನ್ನ ಕೈಲಿ. ಅಂಡರ್ವೇರ್ ಎಲ್ಲ ಹಾಗೆ ತಕ್ಕಂಡೆ ಅಡಕೆ ಏನು ಅದೇಂತ ಅದೆಲ್ಲ ನಿನ್ನ ಕಲಿಸದ್ದು ಸುಮ್ಮನೆ ಅಲ್ಲ. ಈಗ ಕಲೀಸ್ ಆತಲಿ, ಈಗ ಮುಗತ್ತೋದು ತಲಗಳಿ. ಈಗ ನನ್ನ ಅಕ್ಕ ಮೊಮ್ಮಕ್ಕ ಎಲ್ಲ ಬಂದ್ಕೊಂಡು ಇಲ್ಲಿ ಬಂದ್ಕೊಂಡು ತೋಟ ಮಾಡ್ಕೊತಿರ್ತಾ ಮಾಡಿದ್ಯಾ. ಎಂತ ಮಾತಾಡ್ತೀಯ ನೀನು? ಅಲ್ಲ ನೀ ಎಂತ ಮಾಡ್ತೇ ಗೊತ್ತಿದ್ದೆ ನಿಂಗೆ? ನನಗೆ ಗೊತ್ತಿದ್ಕೊಂಡೆ ಮಾತಾಡ್ತಿಪ್ಪುದು. ಗೊತ್ತಿದ್ದೆ ನಿಂಗೆ? ನನ್ನ ಜೀವನ ಎಲ್ಲ ಇನ್ನು ಇಲ್ಲಪ್ಪುದಲ್ಲ. ಇಲ್ಲಿ ಅಂತ ಒಂದು ಇಂಟರ್ನೆಟ್ ಇಲ್ಲ, ಒಂದು ನೆಟ್ವರ್ಕ್ ಗೊತ್ತಿಲ್ಲ, ಕರೆಂಟ್ ಹೋದ್ರೆ ಯಾವಾಗ ಬತ್ತು ಗೊತ್ತಿಲ್ಲ. ನಂಗೆ ಬೆಂಗಳೂರಿನ ಸಿಟಿಲಿ ಬೇರೆ ಬದಿ ಸಿಟಿಲೆಲ್ಲ ಹೆಂಗಿದ್ದು ಗೊತ್ತಿದೆ ಜೀವನ. ಬತ್ತು ಮನೆಗೆ ಆರ್ಡರ್ ಆಗ್ತಿದ್ದಂಗೆ ಬತ್ತು, ಕೂತಲ್ಲೇ ಜೀವನ. ಆನ್ ಮಾಡಿದ್ರೆ ಲೈಟು. ಎಂತದ ಈ ಎಂತ ಹಳ್ಳಿಗೆ ಹೋಗಿ ಬದುಕಲು ಆಗ್ತಾ ಮಾಡಿದ್ದೆ. ಆ ಕಾಲ ಮುಗತ್ತು. ಇಲ್ಲಿ ಇಷ್ಟು ವರ್ಷ ರಾಜಕಾರಣ ಮಾಡ್ ಒಂದ್ಸರಿ ರಸ್ತೆ ಮಾಡ್ಕೊಂಬಲ್ಲ ಇದಿಲ್ಲ, ಒಂದ್ಸರಿ ಇಂಟರ್ನೆಟ್ ಇಲ್ಲ, ನಾನು ಎಂತ ತಮ ಒಳಗೆ ಮಾತಾಡ್ಕೊಳ್ಳಿ. ನಾವೊಬ್ಬ ಮೂತಿಕ್ಕಿದ್ದೆ, ನನಗೆ ಹೇಳೋ ನಿನಗೆ ಎಂತನೂ ಇಲ್ಲ. ಅವನಿಗೆ ಜಮೀನ್ ಮಾರಾಟ ಮಾಡಿ ಮನೆ ಮಾರಾಟ ಮಾಡಿ 50 ಲಕ್ಷ ರೂಪಾಯಿ ಕೊಡಬೇಡ ಈಗ. ಹೌದು ಎಂತದೆ ಮುದಕ್ಕೆ ತೋಕಿದ್ನಿಲ್ಲ. ತೋಕಿದ್ರೆ ನಿಂಗ
ಇಟ್ಟಿದ್ನಿಲ್ಲೇ ನೆಡ್ತನೂ ಇಲ್ಲೇ ಮುಗತ್ತು. ನಾನು ಗಂಟ ಮಾಡೋದು ನಾನು ತಮ್ಮಪ್ಪ ಅಲಿತು ನಾನು ಕೊಡುವ ಗೊತ್ತಿಲ್ಲ. ಈಗೆಲ್ಲ ಅದೆಲ್ಲ ಈಗ ಮುಗತ್ತೆ. ಆ ಪಾಲ್ ತಕೊಂಡು ಎಂತ ಮಾಡೋದು ಬಿದ್ದಿಲ್ಲ. ನನ್ನ ಅಪ್ಪ ಮಾಡೋದು ಒಂದೇ ಒಳ್ಳೆ ಕೆಲಸ ಕಳತ್ತ ಇಲ್ಲ. ಬೇರೆ ಯಾರನ್ನೂ ಹುಟ್ಟಿಸಿದ್ನಿಲ್ಲ, ಒಬ್ಬನೇ ಮಗ ನಾನು. ಬಂದ ಆಸ್ತಿ ಎಲ್ಲ ನನಗೆ ಬತ್ತು. ಅದು ಮಾರ್ಕೊಂಡು ನನಗೆ ಹೇಳಿದ್ದೆ. ಮತ್ತು ನನಗೆ ಬೇರೆ ಮತ್ತು ರಾಶಿ ಉದ್ದಂಗೆ ರಬ್ಬರ್ ಬ್ಯಾಂಡಂಗೆ ಹೇಳೋಲಕ್ಕೆ ಟೈಮ್ ಇಲ್ಲ. 50 ಲಕ್ಷ ಕೊಡು, ಬೆಂಗಳೂರಲ್ಲಿ ಹೋಗಿ ಇರ್ತಾನಂಗ. ಬೆಂಗಳೂರು ಆಯ್ತು ಕಡೆಗೆ ಮುಂದೆ ಯಾವ ದೇಶವೋ ಗೊತ್ತಿಲ್ಲ. ಇಲ್ಲಿ ಅಂತೂ ಸಾಧ್ಯ ಇಲ್ಲ. ನಿನ್ನ ಕೈಲಿ ಕೊಡೋಲ್ಲ ಆಗ್ತಾ ಇಲ್ಲಿಯಾ? ನನ್ನ ಹತ್ರ ಆಗ್ತದೆ. ನನಗೆ ಹೆಂಗ್ ಕೊಡ್ಲ ಒಳ್ಳನ ನಿನಗೆ ಅಲ್ಲಿ ಹೆಂಗ್ ಕೊಡೋಣ ನೀನು? ಮಾರಾಟ ಮಾಡುವಂತ ಕೂಡ ಮಾರಾಟ ಹೋಗ್ತಾ ತಕಂಬ ಯಾರು ಹೇಳ್ಬೇಡದ ಅಲ್ಲ. ನಿನ್ಗೆಲ್ಲ ಕೇಳ್ತೆ ಇದು ನನ್ನ ಅಪ್ಪಂದಲ್ಲ, ನನ್ನ ಅಪ್ಪನ ಅಪ್ಪಂದು, ಅವನ ಅಪ್ಪಂದು. ಮಾರಾಟ ಮಾಡುವಳು ಕೊಟ್ಟಿದ್ವು ಮನೆಯ ಇದ್ದದ್ದು ಮಾಡ್ಕೊಂಡು ಹೋಗೋ ಮಗನ ಹೇಳ್ಕೊಟ್ಟದ್ದು. ಭೂಮಿ ಮಾರಾಟ ಮಾಡೋಲ್ಲ ಇದ್ದದ್ದು ಮೊಳ್ಳ. ಹಿಂಗೆ ಹೇಳ್ತೆ ನೀನು ಹೇಳಿ ನಂಗೆ ಗೊತ್ತಿದ್ದು. ಅದಕ್ಕೆ ನಾನು ಆಲ್ರೆಡಿ ಮಾತಾಡ್ಕ ಬಂದೆ. ನಮ್ಮ ಮನೆ ಕೊನೆಗೆ ಹೊಡಿದ್ನಲ್ಲ ಅವನೇ ತಕತ್ತೆ ಹೇಳಿದ್ದ ಜಮೀನ ತಳತ್ತೇಲಿ. ಈಗೆಲ್ಲ ಊರ್ ಬದಿಗೂ ಹಾಗೆಯ ನಮ್ಮ ಕೆಲಸ ಮಾಡೋವೇ ತಕತ್ತಳ ಗೊತ್ತಾಯ್ತು. 50 ಲಕ್ಷ ನಗದಿ ಕೊಡ್ತೆ, ಕಾಗದ ಪತ್ರ ಕೊಡು, ಇಮಿಡಿಯೇಟ್ ವ್ಯವಹಾರ ಹೇಳಿದ್ದ. ಈಗ ಎಂಥದ್ದು ಇಲ್ಲ, ಕಾಗದ ಪತ್ರನೂ ಮಾಡಿಸ್ಕೊ ಬಂದೆ ನಾನು. ತಳತ್ತಾ ಇಲ್ಲಿಯಾ ಅಲ್ಲದೆ ಸುದ್ದಿ ಹೇಳ್ತಿದ್ದವ. ಕೊನೆ ಕೊಡಗಡು ದುಡ್ಡು ಕೊಡ್ತಾ ಹೇಳಿದ್ನೆ. ಮನೆ ಪತ್ರ ಕೊಟ್ಟ. ನೀ ದೊಡ್ಡ ಕಿಸಿಗಂಡ ಭಯಂಕರ ದೊಡ್ಡ ನೌಕರಿಲಿದ್ದೆ ಅಂಬಲ್ಲ. ಕೊನೆಗೌಡ್ನ ಕಿಮ್ಮತ್ತು ನಿಂಗೆ ಇಲ್ಲ ಹೇಳತ್ತಲಿ. ಅವ 50 ಲಕ್ಷ ಕೊಡ್ತಾ ನಿನ್ನ ಹತ್ರ ಆಗ್ತಿಲ್ಲ ಹೇಳಿದಿಲ್ಯಾ? ಎಂತ ಮಾಡಿದ್ರೆ ನಿಂಗೆ ಅಲ್ಲಿ ಹೋಯ್ಕಂಡಿ ಎಂತಕ್ಕೆ ಕೇಳಿದ್ರೆ ನಮ್ಮ ಹತ್ರ ಇಲ್ಲಿ ಕೂತ್ಕೊಂಡು ಕೊನೆ ಕೊಯ್ಯಲು ಆಗ್ತಿಲ್ಯ. ನಂಗೆ ಕಲಿತದ ವಿದ್ಯೆಗೆ ಇಲ್ಲಿ ಕೂತ್ಕೊಂಡು ಕೊನೆ ಕೊಯ್ಕ ತಿಪ್ಪಲ್ಲ. ನಮ್ಮ ಅಕ್ಕನೂ ಕೊನೆ ಕೊಯ್ತು ಇಲ್ಲ. ಹಾ ಅದೆಲ್ಲ ಕಡೆ ಮಾತಾಡ. ಅದಕ್ಕೆ ಈಗ ನಾನು ಇಲ್ಲಿ ಉಂಬುಲ್ ಬಂದದ್ದಲ್ಲ, ಆಲ್ರೆಡಿ ಹೇಳಿದ್ದೆ. ಮಾಡು ವಿಷಯ ಮಾಡೋದು ಬಿಟ್ಟಕ್ಕೆ ಬೇರೆದು ಮಾತಾಡಿ ತಳತ್ತ ನಮ್ಮ ನೋಡು. ನಾನು ಖಂಡಿತ ಹೇಳ್ತೇನೆ ಈಗ ನನಗೆ ಈ ಜಮೀನು ಮಾರಾಟ ಮಾಡೋದು ಸಾಧ್ಯವೇ ಇಲ್ಲ. ಮನೆ ಮಾರಾಟ ಮಾಡೋದು ಸಾಧ್ಯ ಇಲ್ಲ. 50 ಲಕ್ಷ ಕೊಡೋಲು ಸಾಧ್ಯ ಇಲ್ಲ ನನ್ನ ಹತ್ರ. ಎಂತ ಹರಿಬಡಿಸ್ಕೊಂಡು ಹೋಗು. ನನ್ನ ಕೇಳ್ಕೊಂಬನೆ ತಕ್ಕಂತೆ ನೀನು ಇಲ್ಲೇ ಕಾಗದ ಪತ್ರ ರೆಡಿ ಮಾಡಿಕ್ಕೆ ಬಂದೆ. ನೀ ಕಾಗದ ಪತ್ರ ಕೊಡಿದ್ರೆ ಸೈನ್ ಮಾಡಿದ್ರೆ ಕೋರ್ಟಿಗೆ ಹೋಗಾದ್ರು ತಕೊಂಬುದಯ್ಯ. ಹೇಳಿ ಕೋರ್ಟಿಗೆ ಹೋಗಾದ್ರು ತಕೊಂಬುದಯ್ಯ. ಕೋರ್ಟಿಗೆ ಹೋಗಾದ್ರು ಮಾತಾಡುವುದೇ ನನಗೆ ಗೊತ್ತಿದ್ದು. ಹೊಡೋದು ಮಾಡೋದು ನಡೆಯುತ್ತಿಲ್ಲ. ಇದ್ದು ಅದಕ್ಕೆ ಹೇಳ್ತಾ ಕೋರ್ಟಿಗೆ ಹೋಗ್ತೇ ಅಂದಿಯಲ್ಲ. ಕೋರ್ಟಿಗೆ ನನಗಿದ್ದು ಒಬ್ಬ ಮಗ. ನಾನು ನಾಳೆ ಸತ್ತ ಮೇಲೆ ಇವಂಗೆ ಅಲ್ದದು. ಅದು ಕೋರ್ಟಿಗೆ ಹೋಗಿ ಅವ್ರು ಹೊಟ್ಟೆ ಹೊರೋದಂತ ಇದ್ದ. ಅಲ್ಲ ಮಾಡ್ಕೊಂಡಿದ್ರೆ ಅಲ್ಲ ನೀಗ್ ಬೇರೆ ಬೇರೆ ಐಡಿಯಾ ಕೊಡೋಣ. ನನಗೆ ಸತ್ತ ಮೇಲೆ ಸಿಕ್ತೋಳೆ. ಆ ಐಡಿಯಾ ಹಾಯ್ಕ ಬಂದಿಲ್ಲ ನಾನು. ಒಂದು ಕೆಲಸ ಮಾಡು. ಆ ಐಡಿಯಾ ಹಾಯ್ಕ ಬಂದಿಲ್ಲ. ಮತ್ತು ಕೆಟ್ಟ ಆಲೋಚನೆ ಕೊಡೋಣ. ಆಲ್ರೆಡಿ ಹೆಂಡತಿ ಕೈಲೆಲ್ಲ ಮಾತಾಡ್ಕ ಬಂದೆ ನಾನು. ಇಷ್ಟಿಷ್ಟು ವ್ಯವಹಾರ ಹಿಂಗೆ ಹೇಳಿ ಅದು ಹೇಳಿದ್ದು ತಳತ್ತೇಲೆ ಮಾಡ್ಕ ಬನ್ನಿ ಹೇಳಿ. ಈಗ ಕಾಗದ ಪತ್ರ ಸೈನ್ ಹಾಕೊಂಡು ಒಪ್ಪುದೇ ನಾನು. ಹತ್ರ ಆದ್ರೆ ಇಲ್ಲಿ ಕೊಡ್ತೆ ಸೈನ್ ಹಾಕಿ ಕೊಡು. ಕೋರ್ಟಿಗೆ ಹೋಗ್ತಾಡಲ್ಲ ನಿನ್ನ ಮೊಮ್ಮಗ. ಕೋರ್ಟಿಗೆಲ್ಲ ಹೋಗಿ ಮರ್ಯಾದೆ ತೆಗಿಯೋದು ಯಾರ್ದು? ನಮ್ಮಲ್ಲಿ ಯಾರು ಕೋರ್ಟಿಗೆ ಹೋಯ್ತವಳು? ಬೇಡ ಅಂದ್ರೆ ಹೇಳಿದ್ನಲ್ಲ, ವ್ಯವಹಾರ ಕೈಲಿದ್ದು ಸೈನ್ ಮಾಡ್ಕೊಡು. ಅವನು ಕೊಡ್ತಾ ಹೇಳಿದ್ದ 50 ಲಕ್ಷ. ತಲೆ ಬಿಸಿ ವ್ಯವಹಾರವೇ ಇಲ್ಲೇ. ಕೂಗುದಂತಕ್ಕೆ ಸಾಧ್ಯವಿಲ್ಲ ಅಂದ್ರೆ ಬೇರೆ ಗೊತ್ತಿಲ್ಲ ಈಗ ನನಗೆ. ನಾನು ಆಲ್ರೆಡಿ 50 ಲಕ್ಷ ಕೊಟ್ಟಿಕ್ಕೆ ಬಂದಿಕ್ಕಿದೆ. ಇನ್ನು 50 ಲಕ್ಷ ತತ್ತೇಳಿ ಹೇಳಿದ್ದೆ. ನನಗೂ ಬೇರೆ ದಾರಿ ಇಲ್ಲ. ಎಲ್ಲ ಮಾತಾಡ್ಕೊ ಬಂದಾತು, ಎಲ್ಲ ಆತು.
ಪದೇ ಪದೇ ತಿರ್ಗಿಸಾಡ. ಫೋನ್ ಮಾಡಿ ಮೊದಲೇ ಹೇಳಿದ್ದೆ ನಾನು, ಇಲ್ಲಿ ಬಂದ್ಕೊಂಡು ಗೊತ್ತಿಲ್ಲಿಗಿದ್ದೋದರಾಗ ಮತ್ತೆ ಬೇರೆ ವಿಷಯ ತೆಗಿಯಡ ಹೇಳಿದ್ನ ಇಲ್ಲಿ ಅವತ್ತು ಫೋನ್ ಮಾಡಿದಾಗ. ದೇವ್ರು ತಗೊಂಡು ಹೋಗ್ತಾರೆ, ನನ್ನ ನಿನ್ನ ಒಟ್ಟಿಗೆ ತಗೊಂಡು ಹೋಗ್ಕೊಂಡು ಕಾಣ್ತು. ಹೆದ್ರಡ ಮನೆ ಮಾರಾಟ ಮಾಡ್ರೆ, ಜಮೀನು ಮಾರಾಟ ಮಾಡ್ರೆ. ಈ ಕಡೆ ನಾನು ಈ ಮುದುಕಿ ಬೆಂಗಳೂರಿಗೆ ಹೋಯ್ಕೊಂಡು ಎಂತ ಸಹಾಯ ಆ ಬೆಂಕಿ ಪೆಟ್ಟಿಗೆ ಮನೇಲಿ ಅಲ್ಲ ಹೆಂಗ ಉಸಿರು ಕಟ್ತು ಒಳ್ಳೆದಾಗ್ತ 4 ದಿವಸ ಸಾಧ್ಯ ಇಲ್ಲ ನನ್ನ ಹತ್ರ. ಅಲ್ಲ ಈಗ ನಿಂಗ ಬೆಂಗಳೂರಿಗೆ ಬತ್ರಿ ನಂಗಳ ಸಂಗತಿಗೆ, ಈಗ ನಿಂಗ ಬೆಂಗಳೂರಿಗೆ ಬತ್ರಿ ನನ್ನ ಸಂಗತಿಗೆ ಹೇಳಿ ಹೇಳ್ದವ ಯಾರು? ಮತ್ ನಂಗೂ ಎಲ್ಲೋಗ ಅದ್ರ ಬಗ್ಗೆ ಕಾಳಜಿ ಬೇಡ, ಎಲ್ಲ ವ್ಯವಸ್ಥೆ ಮಾಡಿಕ್ಕಿದೆ. ವೃದ್ಧಾಶ್ರಮದಲ್ಲಿ ಎಂಥ ರೂಮು ಗೊತ್ತಿದ್ದ, ಅಟ್ಯಾಚ್ಡ್ ಬಾತ್ರೂಮು, TV, AC, ಯಾವ ವ್ಯವಸ್ಥೆ ಬೇಕು ಎಲ್ಲ ಇದ್ದು ತಳತ್ತಾ ಇಲ್ಲ. ಹೆಣ್ತಿ ಹೇಳಿಕಿದು ಈಗ ನಂಗಕ್ಕೆ ಆಲ್ರೆಡಿ ನಾನು ಕೆಲ್ಸಕ್ಕೆ ಹೋಗ್ಬೋದು, ನೀನು ಕೆಲ್ಸಕ್ಕೆ ಹೋಗ್ಬೋದು, ಇದೆಲ್ಲ ಅಪ್ಪುದಲ್ಲ ಹೋಪುದಲ್ಲ ತಳತ್ತೇಲಿ. ಅವು ಬಂದ್ಕೊಂಡು ಅವಕ್ಕೂ ಸರಿ ಆಗ್ತಿಲ್ಲ, ನಂಗಕ್ಕೂ ಸರಿ ಆಗ್ತಿಲ್ಲ. ಹಂಗಾಗಿ ಒಂದು ವಿಷಯ ತಿಳ್ಕೊಂಬಿಡು, ಎಲ್ಲ ವ್ಯವಸ್ಥೆ ಮಾಡಿಕ್ಕೆ ಭಾಳ ಹೇಳಿದ್ದು. ಹೆಂಡತಿ ಮಾತು ಮತ್ತೀಗ ಮೀರಲು ಸಾಧ್ಯ ಇಲ್ಲ ನನಗೆ. ಹಂಗಾಗಿ ಹೇಳ್ತಾ ಇದ್ದೆ, ಎಲ್ಲ ವ್ಯವಸ್ಥೆ ಆಗೋಯ್ದು, ಯಾರಿಗೂ ತಲೆಬಿಸಿಲ್ಲ. ಒಂದು ವಿಷಯ ಗೊತ್ತಿದ್ದ ಎಂಥ ವ್ಯವಸ್ಥೆ ಇದ್ದು ಕೇಳಿದ್ರೆ, ಕಾರಣಾಂತರಗಳಿಂದ ನನಗೆಲ್ಲರೂ ವಿದೇಶ ಟ್ರಿಪ್ ಬಂದು ಹೋದ್ರೂ ಇನ್ನು ಏನಾರು ಆಗಿ ನಿಂಗಕ್ಕೆ ಅಪರ ಕಾರ್ಯ ಮಾಡಲು ನಾ ಇಲ್ಲೇ ಅಂದರೂ ತೊಂದರೆ ಇಲ್ಲ, ಎಲ್ಲ ಮಾಡಿ ವಿಡಿಯೋನೇ ಮಾಡಿ ಕಳಿಸ್ತಾವು. ಆ ನಮೂನಿ ವ್ಯವಸ್ಥೆ ಇಪ್ಪಂಥ ಜಾಗದಲ್ಲಿ ಸೆಟ್ ಮಾಡಿ ಕೊಟ್ಟಿದ್ದ ಹೇಳತ್ತ. ಎಲ್ಲ ವ್ಯವಸ್ಥೆ ಆಗೋಯ್ದು. ವಿಷಯ ಹೇಳ್ತೆ, ಅಡ್ವಾನ್ಸು ಕೊಟ್ಟಿಕ್ಕೆ ಬಂದಿಕ್ಕಿದೆ ಅಪ್ಪ. ನಾನು ಏನು ಯೋಚನೆನೇ ಇಟ್ಟಿದ್ನಿಲ್ಲ, ಮುಂದಾಲೋಚನೆ ಅಂದ್ರೆ ಹೀಗೆ ನಂದು. ಇಲ್ಲಿ ಕೇಳೆ, ಇದು ನೋಡಿ, ಇಲ್ಲಿ ಕೇಳು. ಮನೆ ಬಿಡಿಸುದಂತೆ ವೃದ್ಧಾಶ್ರಮದಲ್ಲಿ ಇಡ್ತೋಡ. ಎಂತ ಮಾಡು ನೋಡ್ತಿದ್ಯ? ಯಾರು ನಿನ್ನ ತಲೆಯಲ್ಲಿ ಈ ವಿಷಯ ತುಂಬಿದ್ವು? ಏನು ಕರ್ಮ ಏನು? ಈಗಿನ ಕಾಲವೇ ಹೀಗೆ, ನಿಂಗೆ ಅರ್ಥ ಮಾಡ್ಕತ್ರಿಲ್ಲ. ಅದಕ್ಕೆ ಎಂತ ಮಾಡೋದು ಬತ್ತು ನೀ ಅರ್ಥ ಮಾಡ್ಕಂಜೆ. ನಂಗಕ್ಕೆ ನೆಟ್ಟಿಗರು ಹೇಳ್ತಂದ್ರೆ ನಂಗೆ ಇಲ್ಲಿ ಗದ್ದೆ ನೆಟ್ಟಿ ಮಾಡೋಲಕ್ಕೆ ನೆಟ್ಟಿಗರು ಹೇಳೋದಲ್ಲ. ಇಂಟರ್ನೆಟ್ ಮೇಲೆ ಅದ್ರ ಮೇಲೆ ಕೆಲಸ ಮಾಡ್ಕತ್ತಿಪ್ಪವು. ನಂಗಳ ಮುಂದಿನ ಭವಿಷ್ಯವೇ ಹಾಗೆ. ಇಲ್ಲಿ ಏನೂ ಮಾಡೋದು ಸಾಧ್ಯ ಇಲ್ಲ. ಕಾಗದ ಪತ್ರಕ್ಕೆ ಸೈನ್ ಹಾಕೋ, ದುಡ್ಡು ತಕೊಂಡು ಹೋಗ್ತೇನೆ ನಾನು, ಕೂಡ ಮಾತಿಲ್ಲ. ತಕ ಸೈ ಹಾಕ್ಬಿಡ್ತೇನೆ. ಅಬ್ಬೆ ಅವ್ನು ಸತ್ತು ಹೋಗ್ಲಿ, ನಮಗೆ ಸಂಬಂಧ ಇಲ್ಲ. ಮಗಲ್ಲವ ಮಗ ಆದ್ರೆ ಹಿಂಗ್ ಮಾಡ್ತಾನ. ಯಾವ ಜನ್ಮದ ಸತ್ರು ಏನು ಕರ್ಮ ಏನು? ಆತು, ಧನ್ಯವಾದ, ಥ್ಯಾಂಕ್ ಯು. ಎಂತ ಕರ್ಮ ನಿಂದು? ಎಂತ ಕರ್ಮ ಅಲ್ಲ, ಥ್ಯಾಂಕ್ ಯು. ಈ ಅವ ಎಂತ ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ಈಗ ನಮ್ಮ ದಾರಿ ನಮಗೆ. ಯಾರ್ಯಾರು ಇದ್ದಿಕ್ಕು ಊರಲ್ಲಿ ನಾವು ಹಡದ ಮಕ್ಕಳನ್ನೇ ಬತ್ತೋಳಿಲ್ಲ ಎಲ್ಲುವ. ಮಕ್ಕಳ ನೋಡು, ಒಂದೊಂದು ಮಕ್ಕಳ ಹೆತ್ತ ಅವಸ್ಥೆ ಎಂತ ಆಗ್ತದೆ ನೋಡಿದೆ ನೀನು. ಅದಷ್ಟು ಆ ಕೊನೆಗೌಡಂಗ್ ಕೊಡುದೇ, ಅಷ್ಟು ಕೊಟ್ಕ ಮಾಡ್ಕತ್ತಾವ. ಎಂತದೊಳು ಮಾತಾಡಿಕಿದವ. ಬಾ, ನೀನ್ ಬಂದು ಕೆಲಸ ಮಾಡು. ಬಾ, ಇನ್ ಬಾಳೋತ್ ನಿಲ್ಲುವ ಅವಕಾಶ ಇಲ್ಲ ನಾವು. ಈ ಮನೇಲಿ ಇದ್ರೆಷ್ಟು ಸತ್ರೆಷ್ಟು. ಈಗ ನಾನು 100 ಮನೆ ಪಂಚಾಯತ್ಗೆ ಮಾಡಿದ್ದೆ, ನಮ್ಮನೆ ಪಂಚಾಯತ್ಗೆ ಮಾಡೋದು ಯಾರು ಗೊತ್ತಿಲ್ಲ. ಈಗ ನನಗೆ ಗೊತ್ತಿದ್ದು ಎಡ್ದು ಬಿಡುವನೆ ಬಾರೆ. ನಿಂಗೆ ನಂಬಿಕಿದ್ದೋ ಇಲ್ಯೋ? ಬದುಕಿದ್ರೆ ಎಲ್ಲಾರು ಅಂತೂ ತನ್ನ ಬದುಕಿಪ್ಪಲ್ಲಿವರೆಗೆ ಹಾಕ್ತೇನೆ ನಿನಗೆ. ಹೇಳತ್ತಲೆ, ಏನು ಚಿಂತೆ ಮಾಡ. ಬಾ ನೀನು ಹಿಡ್ಕೊ, ಬಾ ಹೆಗಲಿಡ್ಕೊ ಬಾ. ಹೇಳುತ್ತಾ ಬಾ ನೀನ್. ನಾ ಹೋಪ ನಂಗು ಮತ್ತೆ ಅಂತ ಮಾಡ್ಲು ಗೊತ್ತಿಲ್ಲ. ತಡೆ ಎನ್ನ ಅಪ್ಪನ ಮನೇಲಿ ಕೊಟ್ಟದ್ದು
ಯಮ್ಮನ ಅಪ್ಪನ ಮನೆ ಕೊಟ್ಟು ಟ್ರಂಕ್ ಇದ್ದು ತಮ್ಮ ಅದೊಂದು ಹಿಡ್ಕತ್ತೆ. ಎಲ್ಲಿದ್ದು? ನಾ ಹಿಡ್ಕತ್ತೆ ಕೊಡು. ನಮ್ಮನೇಲಿ ಅವರ ಫೋಟೋ ಇದ್ದೋದು ಹಾಳಾಗೋಯ್ತು. ಒಂದು ಮಕ ನೋಡ್ಕೊಂಬ ಅಂದ್ರು ಅವು ಇದ್ದಿದ್ರೆ ಹಿಂಗಾಗ್ತಾ ಅನ್ಗಿದಲ್ಲ ಕೊಟ್ಟು. ಎಲ್ಲಿದ್ದು ಅದು? ಯಾವ ಟ್ರಂಕ್ರೆ? ಓ ಅಲ್ಲಿದ್ದು ತಗೋಬಾರ ಜಗಲಿ ಒಳಗೆ. ಅಯ್ಯೋ ನನಗೆ ಕಣ್ಣು ಮಂಜಾಗ್ತು, ತ್ರಾಸ ಆಗ್ತು, ಹೊಟ್ಟೆಲ್ ತ್ರಾಸ ಆಗ್ತು. ಎಲ್ಲಿದ್ದೆ ಮಾರೆ? ನೀ ತಗೊಂಡು ಎಲ್ಲಿದ್ದು ನೋಡು. ತಮ್ಮ ಒಳ್ಳೆ ಇದ್ದ. ಎಲ್ಲಿ? ಅಯ್ಯಯ್ಯೋ ಒಗದು ಬಿಡೋಣ ಮತ್ತೆ ದಾರಿಲಿ ತುಂಬಲಾರು ಆಗ್ಬಿಡು. ಕೊಟ್ಟಿಗೆ ತಕೊಂಡು ಅಲ್ಲ ಈಗ ಒಬ್ಬ ತಮ್ಮ ನನಗೆ ಹೀಗೆ ತಕೊಂಡು ಅಷ್ಟೇ ಗೊಪ್ಪ. ಇಲ್ಲಿ ಕೊಡು, ನನ್ನ ಹತ್ರ ಕೊಡು. ಬೇಡ ಈಗ ಒಬ್ಬ ಬಾಬಾ ಯಾರು ಜನ್ಮಕ್ಕೂ ಮಾಡ್ದಪ್ಪ. 7 ಜನ್ಮಕ್ಕೂ ಮಕ್ಕನೇ ಹುಟ್ಟು ಬೇಡ. ಯಾ ಬಂಜಿಯಾಗಿದ್ರೆ ಇದೆಲ್ಲ ಇದ್ದಿತ್ತ ಸತ್ಕೊಬಿಡ್ತಾ ಇದ್ದೇವೆ. ರಾಘವೇಶ್ವರ ನಂಗೆ ಅವನು ಬಂದು ಇಲ್ಲಿ ಕುರ್ಚಿನಲ್ಲಿ ಕೂರಿಸ್ತಾವೆ. ಇದನ್ನು ಕೂರ್ತಿದ್ದಾನೆ, ಆ ಕುರ್ಚಿನಲ್ಲಿ ಕೂರಿಸ್ತಾನೆ. ನೀವು ಅಣ್ಣಂಗೆ ಒಳಗಿದ್ದ ನಿಮಗೆ ಕರ್ಕೊಂಡು ಹೋಗ್ತಾ ಇದು ಇದ್ಬಿಡಿ ಇಲ್ಲ ಇದು ನಿಮ್ಮ ಕರ್ಕೊಂಡು ಕೂರಿಸ್ತಾನೆ. ನಿಮಗೆ ನೀವೀಗ ಆರಾಮದ ಬಿದ್ದು ಆರಾಮದ ತಿಂಡಿ ಕುಡಿ ಬರ್ತಾವೆ ತಿನ್ನಿಸ್ತಾರೆ. ನೀವು ಹೊಟ್ಟೆಗೆ ಹೋಗ್ತೇನೆ
ಮಕ್ಕಳು ಹೊಟ್ಟೆ ಕಳ್ಸಕ್ಕೆ ಸಾಕು. ಯಾರು ಮುಚ್ಚರು ಇವಂಗೆ ಹೊಡೆದ ಅನ್ನ ಕೊಟ್ಟಿದ್ವಿಲ್ಲ ಉಪ್ಪ ಅದು ಯಾರು ಹುಚ್ಚರು ಯಾರು ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣಾನಂದ ಭಟ್ಟ, ವರದ ಯೋಗಿ ಶ್ರೀಧರ ನಾಟಕದಲ್ಲಿ ಶ್ರೀಧರ ಸ್ವಾಮಿಗಳು ಪಾತ್ರ ಮಾಡಿದ್ದೆ. ಸಿಂಚನ ಟಿ ವಿ ಮಾಲೀಕ, ನಿರ್ದೇಶನ, ಪರಿಕಲ್ಪನೆ, ಚುಟುಕು ಸಾಹಿತಿ ತಿಗಣೇಶ್ ಮಾಗೋಡು, ಇವಕ್ಕೆಲ್ಲ ಪರಿಚಯ ಇದ್ದು. ಆಮೇಲೆ ನಮ್ಮ ಅಣ್ಣ ಡಾಕ್ಟರ್ ಜಿ ಎಲ್ ಹೆಗಡೆಯವರು, ಯಕ್ಷಗಾನ ಅಕಾಡೆಮಿ ನಿಕಟಪೂರ್ವ ಅಧ್ಯಕ್ಷರು. ಇವರು ಕೆ ವಿ ಭಟ್. ಎಲ್ಲರೂ ಆಕಸ್ಮಿಕವಾಗಿ ಇವತ್ತೇ ಹಿಂಗೆ ತಯಾರಿ ಮಾಡ್ಕೊಂಡು ನಂಗೆಲ್ಲ ಮಾಡಿದ್ದ. ಇದು ಒಂದು ಸಂದೇಶವನ್ನು ನಮ್ಮ ಸಮಾಜಕ್ಕೆ ಕೊಡೋ ಹೇಳುವಂಥ ಒಂದು ಉದ್ದೇಶದಿಂದ ಮಾಡಿದ್ದ. ಮಕ್ಕಳನ್ನು ಹೇಗೆ ಕೇಳಿದ್ರೆ ಹುಚ್ಚರು ಯಾರು? ಈಗ ಮಕ್ಕಳನ್ನು ಎಷ್ಟೋ ವರ್ಷ ಕಷ್ಟ ಬಿಟ್ಕೊಂಡು ಹೆಗಲ ಮೇಲೆ ಹಾಕೊಂಡು ಆಸ್ಪತ್ರೆ ಸೇರಿಸಿ ಮಕ್ಕಳು ದೊಡ್ಡ ಮಾಡಿ ಅವ ವಿದ್ಯಾವಂತ ಆಗ, ನೌಕರಿ ಹೋಗೋ, ಇಂಜಿನಿಯರ್ ಆಗೋ, ಏನೇನೋ ಕನಸು ಕಂಡ್ಕೊಂಡು ಅಪ್ಪ ಬೆಳೆಸ್ತಾ. ಅಪ್ಪ ಹುಚ್ಚನ ಎಲ್ಲ ಕಲಿಸಿ ದೊಡ್ಡಾಗಿ ಬೆಂಗಳೂರಿಗೆ ಹೋಗಿ ದೊಡ್ಡ ನೌಕರಿ ಸೇರಿ ಮೊಮ್ಮಕ್ಕ ದೊಡ್ಡ ಐಷಾರಾಮಿ ಜೀವನ ಮಾಡಿದ ಮೇಲೆ ಇಂಥ ಮಗ ಅವ ಹುಚ್ಚನ? ಅನಾದಿ ಕಾಲದಿಂದ ನಾನು 9 ವರ್ಷದಲ್ಲಿ ಮದುವೆ ಆದರೂ 90 ವರ್ಷದವರೆಗೆ ಮರ್ಯಾದೆ ಕಾಪಾಡ್ಕೊಂಡು, ಸಂಪ್ರದಾಯ ಕಾಪಾಡ್ಕೊಂಡು, ತನ್ನ ಜೀವನ ಪೂರ್ತಿ ಒಂದು ಹೆಂಗಸು ಒಂದು ಮನೇಲಿ ಹಳೆ ಸಂಪ್ರದಾಯಸ್ಥರು ಜೀವನ ಮಾಡ್ಕೊಂಡು ಬತ್ತ. ಅವಕ್ಕೋ ಹುಚ್ಚರ? ಇಲ್ಲೇ ಒಂದು ತುತ್ತು ತಿಂಡಿ ಹೊತ್ತಾಕೋದಕ್ಕೆ, ಆ ಋಣ ತೀರಿಸೋದಕ್ಕೆ ಕೊನೆಗೆ ಈ ಮನೆಯಿಂದ ಅನಾಥ ಆದವ್ರನ್ನ 2 ಜನರು ಸಾಕ್ತಲಿ. ಸಮಾಜದಲ್ಲಿ ಇವತ್ತು ಹುಚ್ಚರು ಯಾರು? ನಮ್ಮ ಸಮಾಜದಲ್ಲಿ ಇವತ್ತು ಹುಚ್ಚರು ಯಾರು ಹೇಳುವಂಥದ್ದೇ ಈ ನಾಟಕದ ಮುಖ್ಯ ಸಂದೇಶ. ಹಾಗಾಗಿ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಪ್ರಯತ್ನ ಮಾಡಿದ್ದ. ದಯವಿಟ್ಟು ನನಗೆ ಎಲ್ಲ ಸಹಕಾರ ಕೊಟ್ಟಿದ್ರಿ. ಎಲ್ಲರಿಗೂ ಧನ್ಯವಾದ ಹೇಳುತ್ತೆ. ಎಲ್ಲರೂ ಮಾತಾಡ್ತಾರೆ, ಗಣೇಶನ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಇದು ರಚನೆ ನಂದು, ಪರಿಕಲ್ಪನೆ ನಂದು ಪ್ರಶ್ನೆಯಲ್ಲೇ. ಆದರೆ ಇದು ಎಲ್ಲರ ಪರಿಕಲ್ಪನೆ ಆಗೋ, ಇದು ಒಬ್ಬನ ಪರಿಕಲ್ಪನೆ ಆದರೆ ಇದು ಸರಿ ಆಗ್ತಿಲ್ಲ. ದಯವಿಟ್ಟು ನಿಂಗೆ ರಜೆ ಇರಲಿ, ಈಗ ಬೆಂಗಳೂರು ಆದ್ದಕ್ಕೆ ಹಿಂಗೆ ಹೇಳ್ತೆ, ರಜೆ ಇರಲಿ ಇರದೇ ಹೋಗಲಿ, ನಿಂಗೆ ಪುರುಷತ್ತಿರಲಿ ಇರದೇ ಹೋಗಲಿ, ತಿಂಗಳಕ್ಕೊಂದು ಸಲನಾರು ಹೋಗಿ ಅಪ್ಪ ಅಬ್ಬೆ ಮಾತಾಡ್ಸ್ಕೊಂಡು